ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬಾಗಿಲು ತೆಗೆದೇ ಇದೆ. ಮಮ್ಮಿ ನೀವ್ ಎಲ್ಲಿಗೆ ಹೋಗಿದ್ರಿ? ನಮ್ಗೆ ಎಷ್ಟು ಬೋರ್ ಆಗ್ತಾ ಇತ್ತು ಗೊತ್ತಾ? ಏನಂದೆ? ನಾವಿಲ್ದೆ ನಿನಗ್ ಬೋರ? ನಾವಿಲ್ದೇ ಇರ್ಬೇಕಾದ್ರೆ ನಿಂಗೆ ರಾಜ್ಯ ಭಾರ ಅನ್ನೋದು ನಮಗ್ ಗೊತ್ತಿಲ್ವಾ? ಅವಾಗ ನಾವು ಟಿವಿ ನೋಡ್ತಾ ಇರೋದು ನಮಗ್ ಗೊತ್ತಾಗೋಯ್ತಮ್ಮ. ಟಿವಿ ಬೇರೆ ನೋಡ್ತಿದ್ರ ನೀವು? ಇಲ್ಲ ಇಲ್ಲ ಅಮ್ಮ, ನೋಡ್ಬೇಕು ಅಂತ ಅನ್ಕೊಂಡಿದ್ವಿ, ನೋಡಿಲ್ಲ. ಸರಿ ಅದನ್ ಬಿಡಿ, ನೀವ್ ಎಲ್ಲಿಗೆ ಹೋಗಿದ್ರಿ ಅದನ್ ಫಸ್ಟ್ ಹೇಳಿ. ಅದು ನಿಮ್ಮಿಬ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ನಾನು ನಿಮ್ಮ ಮಮ್ಮಿ ಹೊರಗಡೆ ಹೋಗಿದ್ವಿ. ಸರ್ಪ್ರೈಸ್ ಕೊಡೋದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಲ್ವಾ? ನೀವೇ ಹೋಗಿದ್ರೆ ಹೇಗೆ? ಅದು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ಪುಟ್ಟಿ, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಲ್ಲ. ಸರಿ ಏನ್ ಸರ್ಪ್ರೈಸ್? ಬೇಗ ಬೇಗ ತೋರಿಸಿ, ನಾನು ನೋಡ್ಬೇಕು. ಇದು ತೋರಿಸುವಂತ ಸರ್ಪ್ರೈಸ್ ಅಲ್ಲ. ಇಷ್ಟು ದಿವಸ ನಿಮ್ಮ ಮಮ್ಮಿ ನಿಮ್ಮ ಸ್ಕೂಲ್ ಬರೀ ಹೆಡ್ ಮಿಸ್ ಮಾತ್ರ ಆಗಿದ್ರಲ್ಲ, ಇನ್ಮೇಲೆ ಫುಲ್ ಅವರೇ ಇನ್ಚಾರ್ಜ್. ಅವಾಗ ಸ್ಕೂಲ್ ನಮ್ದೇನಾ ಪಪ್ಪ? ಇಲ್ಲ ಮಿಂಚು, ಹಾಗಲ್ಲ. ಸ್ಕೂಲು ನಮ್ದು ಅಂತಲ್ಲ, ನಾವು ಸ್ಕೂಲ್ ಮ್ಯಾನೇಜ್ಮೆಂಟ್ ನ ತಗೊಂಡಿದೀವಿ, ಕೇರ್ ಟೇಕರ್ಸ್ ತರ. ಮಮ್ಮಿ, ನೀವು ಹೆಡ್ ಮಿಸ್ ಆಗಿದ್ದಾಗ್ಲೇ ಅಷ್ಟು ಕಷ್ಟ, ನೀವೇ ಸ್ಕೂಲ್ ನಡೆಸ್ತೀನಿ ಅಂದ್ರೆ ಅಷ್ಟ ಕತೆ. ಅಮ್ಮ, ನೀವು ಇವಾಗ ಸ್ಕೂಲ್ಗೆ ಇನ್ಚಾರ್ಜ್ ಅಲ್ವಾ? ನಾವು ಸ್ಕೂಲ್ಗೆ ಲೇಟಾಗಿ ಹೋಗೋದು, ಸ್ಕೂಲ್ಗೆ ರಜೆ ಹಾಕೋದು, ಇದಕ್ಕೆಲ್ಲ ಫೈನ್ ಹಾಕಲ್ಲ ಅಲ್ವಾ? ಇಲ್ಲಾಂದ್ರೆ ಇನ್ನೂ ಸ್ಟ್ರಿಕ್ಟ್ ಆಗಿರ್ತೀರಾ. ಯಾಕ್ರೋ ಇಷ್ಟೊಂದು ದುಃಖ ತೊಡ್ಕೋತಿದ್ದೀರಾ? ಇಲ್ಲ, ನನ್ನಿಂದ ನಿಮ್ಗೆ ಅಷ್ಟೊಂದು ಕಷ್ಟ ಆಗ್ತಿದ್ಯಾ? ಅಷ್ಟು ಕಠೋರಿನ ನಾನು? ಮಮ್ಮಿ ಸ್ಟ್ರಿಕ್ಟ್ ಆಗಿದ್ದಾರೆ ಅಂದ್ರೆ ನೀವು ವಿದ್ಯೆ ಕಲೀಲಿ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಹಾಗೆಲ್ಲ ಮಾಡ್ತಾರೆ ಅಷ್ಟೇನೆ. ಒಂದ್ ತಿಳ್ಕೊಳ್ಳಿ, ಯಾವ ಮಮ್ಮಿನೂ ಮಕ್ಕಳಿಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ. ನಿಮ್ಮ ಮಮ್ಮಿ ಸುಮ್ಮನೆ ಅಲ್ಲ ಕಣ್ರು, ನಿಜವಾಗ್ಲೂ ಗ್ರೇಟ್ ಅವರು. ಇಂಥ ಮಮ್ಮಿನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಾ. ಸಾರಿ ಕೇಳಿ ಬದಲು. ಸಾರಿ ಮಮ್ಮಿ. ಸಾರಿ ಅಮ್ಮ. ಇರ್ಲಿ, ನಾನು ತಮಾಷೆಗೆ ಹೇಳಿದೆ ಅಷ್ಟೇ. ನೋಡಿದ್ರಾ, ಇದನ್ನೇ ಅಮ್ಮನ ಪ್ರೀತಿ ಅನ್ನೋದು. ಅವರು ನಿಮ್ಗೆ ಬೈತಾರೆ, ಪನಿಷ್ಮೆಂಟ್ ಕೊಡ್ತಾರೆ, ಬಟ್ ಅದ್ರ ಹಿಂದೆ ಇರೋದು ಬರೀ ಪ್ರೀತಿ ಅಷ್ಟೇನೆ. ನೀವು ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು ಅನ್ನೋದು ಆಸೆ ಅವ್ರಿಗೆ. ಅದಕ್ಕೆ ಅವರು ಸ್ಟ್ರಿಕ್ಟ್ ಮಾಡ್ತಾರೆ ಅಷ್ಟೇ. ಒಂದು ತಿಳ್ಕೊಳ್ಳಿ, ಈ ಜಗತ್ತಿನಲ್ಲಿ ಕದಿಯಕ್ಕಾಗದೇ ಇರೋ ಏಕೈಕ ಆಸ್ತಿ ಅಂದರೆ ಅದು ವಿದ್ಯೆ.